ನಾನು ನಿನ್ನೆ ಬೆಳಗ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ದೆ, ಎಚ್ ಕೆ ಪಾಟೀಲ್ ಹತ್ರ. ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದು, ಆಯ್ತು ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆ ಬಂದಿದ್ದೆ ಸಾಯಂಕಾಲ, ಆದರೆ ನಿನ್ನೆ ಹರಿಪ್ರಸಾದ್ ಅವರು ಕೂಡ ಇಲ್ಲಿ ಬಂದಿದ್ರಲ್ಲ, ಅದಕ್ಕೆ ನಾನು ಆಮೇಲೆ ಸಿಗ್ತೀನಿ ಸರ್, ನೀವು ಅವ್ರ ಹತ್ರ ಮಾತಾಡಿ ಅಂತ ನಾನು ಹೊರಟ್ಬಿಟ್ಟೆ. ಆಮೇಲೆ ಅದಕ್ಕೆ ಇವತ್ತು ಬೆಳಗ್ಗೆ ಅವ್ರು ಗದ್ದೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸೀನಿಯರ್ ಲೀಡ್ರಲ್ಲ ಎಚ್ ಕೆ ಪಾಟೀಲ್ ಅವರು, ಸೊ ಅವ್ರು ಹೊರಡೋಕ್ಕೆ ಮುಂಚೆ ಮಾತಾಡ್ಸ್ಬಿಟ್ಟು ನಮ್ಮ ಕ್ಷೇತ್ರದ ಕಡೆ ಹೋಗ್ತಾ ಇದ್ದೀವಿ. ತಾವು ಕೂಡ ವಂಚಿತ ಅಂತ ನಾನು ಹೇಳೋದಿಲ್ಲಪ್ಪ, ವಂಚಿತ ಅಂತ ಏನಿಲ್ಲ. ಮಂತ್ರಿ ಆಗೋದು ಬಿಡೋದು ಅದೇನು ಮುಖ್ಯ ಏನಲ್ಲ. ಅದೇ ನಾನು ಆಗಲೇ ಹೇಳಿದ್ದೀನಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡಾಗಿದೆ. ಬಟ್ ಯಾವ ಕಾರಣಕ್ಕೆ ತಪ್ಪು ಅದೆಲ್ಲ ಮತ್ತೆ ರಿಪೀಟ್ ಮಾಡೋದೇನು ಬೇಕಾಗಿಲ್ಲ. ಸುರ್ಜೇವಾಲಾ ಅವರು ಬಂದ್ರು, ಕೆಲವು ನಾಯಕರುಗಳನ್ನ ಮಾತ್ರ ಭೇಟಿ ಮಾಡಿ ಹೋದ್ರು ಸರ್, ಎಲ್ಲರೂ ಮಾಡಲಿಲ್ಲ, ತಮ್ಮನಂತೂ ಭೇಟಿ ಮಾಡಲಿಲ್ಲ. ಹರಿಪ್ರಸಾದ್ ಅವರು ನಿನ್ನೆ ಮನೆಗೆ ಬಂದು ಭೇಟಿ ಮಾಡ್ಬಿಟ್ಟು ಹೋದ್ರು. ಸೊ ನೋಡೋಣ, ನಮಗೆ ಅದರಲ್ಲೆಲ್ಲ ಏನು ಅದೇನು ದೊಡ್ಡ ವಿಷಯ ಏನಲ್ಲ ಬಿಡಿ. ನಮಗೇನು ಸಮಾಧಾನ ಪಡಿಸ್ಬೇಕು ಅಂತ ನಮ್ಗೇನೇನಿಲ್ಲ. ಆಯ್ತು, ಅದೆಲ್ಲ ಹೇಳಾಗಿದೆಯಲ್ಲ, ಮತ್ತೆ ಅದನ್ನೇ ಏನು ರಿಪೀಟ್ ಮಾಡೋದು? ಇಲ್ಲ, ನಾನೇ ಹೇಳಿದೆ, ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲ ಲೀಡರ್ಸ್ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲರೂ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನು ಪಕ್ಷದ ಹೈಕಮಾಂಡ್ ಅವರು, ಲೀಡರ್ಸು, ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೇದದು, ಅಲ್ಟಿಮೇಟ್ಲಿ ಒಳ್ಳೇದೇ ಅದು. ತಾವು ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಸರ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಬಂದಿದ್ರು, ತಮ್ಮನ್ನು ಭೇಟಿ ಮಾಡಲಿಲ್ಲ, ಹಾಗೆ ಹೋದ್ರು. ಇಲ್ಲ ನೋಡಿ, ನನಗೆ ಹರಿಪ್ರಸಾದ್ ಅವರು ಅಧ್ಯಕ್ಷರು ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಸೊ ಅದರಿಂದ ನಾನು ಇನ್ನೇನು ಅದ್ರ ಬಗ್ಗೆ ನಾನೇನು ಭೇಟಿ ಆಗಬೇಕು ಅಂತ ನಂದೇನೇನೂ ಇಲ್ಲ. ಅದೆಲ್ಲ ಈಗ ಮುಗಿದ ಅಧ್ಯಾಯ ಅದು ಆಗೋಯ್ತು. ಇನ್ನು ಮತ್ತೆ ಅದ್ರ ಬಗ್ಗೆ ಮಾತಾಡೋ ಏನು ಪ್ರಯೋಜನ ಇಲ್ಲ. ಏನು ಈಗ ನಮ್ಮ ಕ್ಷೇತ್ರ ಇದೆ, ನಮ್ಮ ಜನರಿದ್ದಾರೆ, ಅಲ್ಲಿ ಕೆಲಸ ಮಾಡೋದು, ಬೇರೆ ಇಶ್ಯೂಸ್ ಇದ್ದೇ ಇರ್ತದೆ. ಅದರೆಲ್ಲ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ವಿಚಾರಗಳು ನಾವು ಮುಂಚೂಣಿಯಲ್ಲಿ ಇದ್ದೇ ಇರ್ತೀವಲ್ಲ. ಅದೇ ನಾವೇನು ಮನೇಲಿ ಏನು ಮನೇಲಿ ಕೂತ್ಕೊಳ್ತಾ ಇಲ್ಲ ತಾನೆ. ಕ್ಷೇತ್ರದ ಅಭಿವೃದ್ಧಿ, ಬೇರೆ ವಿಚಾರಗಳು. ಸಮುದಾಯದವರು ಅವರ ಹಕ್ಕನ್ನು ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅವರ ಈಗ ನಮ್ಮ ಸಮುದಾಯದವರು ಅವರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾರೆ, ಅದರಲ್ಲೇನು ತಪ್ಪೇನಿಲ್ಲ. ಅವರು ಈ ಥರ ಯಾರನ್ನೂ ಕೂಡ ಸಮುದಾಯದಿಂದ ಮಾಡಿಲ್ಲ ಅಂತ ಅವರು ಅವರ ಹಕ್ಕನ್ನು ಪ್ರತಿಪಾದನೆ ಮಾಡುವಂತ ಇದೆ. ಸಚಿವರಾಗಿದ್ದಂತ ದಿನೇಶ್ ಗುಂಡೂರಾವ್ ಮೇಲೆ ಕರಪ್ಷನ್ ಚಾರ್ಜ್ ಇದ್ದಿದ್ರೆ, ದಿನೇಶ್ ನೋಡಿ, ಅದು ಮುಗ್ದೋಗ ರಾಜ್ಯ, ಅದನ್ನೇ ಯಾಕೆ ನೋಡಿ, ಈಗ ಅದರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಎಲ್ಲ ಏನ್ ಹೇಳ್ಬೇಕೆಲ್ಲ ಹೇಳಾಗಿದೆ. ಈಗ ಮುಂದೆ ಎಲ್ಲ ಸರಿಪಡಿಸ್ಕೊಂಡು ಪಕ್ಷದ ವರಿಷ್ಠರು ಎಲ್ಲರನ್ನು ಕೂಡ ಸಮಾಧಾನ ಪಡಿಸಿ ಮುಂದೆ ತಗೊಂಡು ಹೋಗ್ಬೇಕಾಗ್ತದೆ. ಅದೇ ಅದು ಮಾಡ್ಲಿ, ಮಾಡ್ತಾ ಇದ್ದಾರೆ. ಪಕ್ಷದಲ್ಲೇ ಇರುವಂತವರು ಹಿಂದೆ ಸ್ಥಾನಮಾನ ಕೊಡದೇ ಇದ್ರು ಕೂಡ ನಾವು ಪಕ್ಷವನ್ನ ಮುನ್ನಡೆಸ್ತೀವಿ ಅನ್ನುವಂತಹ ಭಾವನೆಯಲ್ಲಿ ಇಟ್ಕೊಂಡಿದ್ದಂತವರು ಸರ್. ಈಗಲೂ ನಾವು ನೋಡಿ, ಈಗಲೂ ನಾವು ಪಕ್ಷದವರೇ, ಈಗಲೂ ಕೂಡ ಪಕ್ಷವನ್ನ ಕಟ್ಟುವ ಕೆಲಸದಲ್ಲಿ ನಾವು ಮುಂದೆ ಇರ್ತೀವಿ. ಈಗಲೂ ಕೂಡ ಮತ್ತೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನಾವು ಏನೇನು ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ನಮ್ಮ ಸಹಕಾರ ಇರ್ತದೆ. ನಾವು ಮಾಡಬೇಕು, ಅದು ಮುಖ್ಯ. ಅದು ಆಯ್ತಾ. ಇನ್ನು ನಾನು ಹಿಂದೆ ಏನು ಹೇಳಿದ್ದೆ ಅದೆಲ್ಲ ಮತ್ತೆ ರಿಪೀಟ್ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಅವಶ್ಯಕತೆ ಇಲ್ಲ. ಅವತ್ತು ನಾನು ಫಸ್ಟ್ ಡೇನೆ ಏನು ಹೇಳ್ಬೇಕೆಲ್ಲ ಹೇಳಾಯ್ತು. ಎರಡನೇ ದಿವಸ ಎಲ್ಲ ಕೆಲವರೆಲ್ಲ ಕೇಳಿದ್ರೆ ಹೇಳಾಯ್ತು. ಅದನ್ನೇ ಪದೇ ಪದೇ ಹೇಳ್ಕೊಂಡು ಏನಿದೆ. ನ್ಯಾಚುರಲಿ ಇದ್ದೇ ಇರ್ತದೆ. ಅನೇಕ ಸಮುದಾಯಗಳಿಗೆ ಸಿಕ್ಕಿಲ್ಲ, ಅದ್ರಲ್ಲಿ ನಮ್ಮ ಸಮುದಾಯಗಳಿಗೂ ಕೂಡ ಸಿಕ್ಕಿಲ್ಲ ಅಂತ ಮತ್ತು ಯಾವತ್ತೂ ಕೂಡ ಆಗಿರಲಿಲ್ಲ. ಈಗ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಮುಂದೆ ಏನು ಮಾಡೋದು ಬಿಡೋದು ಅದು ಪಕ್ಷದ ಇದು ಬೇರೆ ಪಕ್ಷದಲ್ಲಿ ತೀರ್ಮಾನ ಮಾಡ್ಕೊಳ್ಳೋದು ಅದು ಬೇರೆ ವಿಚಾರ. ಆದರೆ ಡೆಮಾಕ್ರಸಿಯಲ್ಲಿ ಅದು ಕೇಳುವಂಥದ್ದಕ್ಕೆ ಹಕ್ಕಿದೆ, ಅದು ತಪ್ಪೇನಿಲ್ಲ.